ನಮಸ್ಕಾರ ವೀಕ್ಷಕರೇ, ಎಂಎಂಕೆ ಟಿವಿ ಕನ್ನಡಗೆ ಸ್ವಾಗತ. ನಾನು ಮೋಹನ್. ದೇವನಹಳ್ಳಿಯಲ್ಲಿ ಒಳ ಮೀಸಲಾತಿ ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಂತೆ ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ವಿವಿಧ ಸಂಘಟನೆಗಳು ಸಾಂಕೇತಿಕ ಪ್ರತಿಭಟನೆ ನಡೆಸಿವೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಂತೆ ಒಳ ಮೀಸಲಾತಿ ಜಾರಿಗೆ ಆಗ್ರಹ. ಮಾರ್ಚ್ 27ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ದಲಿತ ಸಮುದಾಯಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಂತೆ ಒಳ ಮೀಸಲಾತಿಯಡಿಯೇ ನ್ಯಾಯ ಸಿಗದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ದಲಿತ ದಂಡೋರ್ ಪ್ರಚಾರ ಸಮಿತಿ ಅಧ್ಯಕ್ಷ ಬುಳ್ಹಳ್ಳಿ ರಾಜಪ್ಪ ಎಚ್ಚರಿಕೆ ನೀಡಿದರು. ಇವತ್ತು ನಮ್ಮ ಲೆಫ್ಟ್ನವರು ಎಡಗೈ ಯಾವ್ದು ಕೆಲಸ ಬರಲ್ಲ ಅಂತ ಹೇಳ್ತಾರೆ. ಇವೆಲ್ಲವನ್ನ ಬದಿಗೊತ್ತಬೇಕು. ನಾವಿವತ್ತು ಕರ್ನಾಟಕ ಮಾದಿಗ ದೊಡ್ಡವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕಿನ ಪದಾಧಿಕಾರಿಗಳು ನಾವಿದ್ದೀವಿ. ಇವತ್ತು ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆ ಮೂಲಕ ತಮಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿಯನ್ನು ಸ್ವೀಕಾರ ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. 27ನೇ ತಾರೀಕು ನಮ್ಮ ಮನವಿಯ ಪ್ರಕಾರವಾಗಿ ಎಲ್ಲಾ ಜಾತಿಗಳು ಸಾಮಾಜಿಕ ನ್ಯಾಯ ಕೊಡಲಿ ಅಂತ ನಾವು ಭಾವಿಸ್ತಾ ಇವತ್ತು ನಮ್ಗೆ ಎದುರು ನಿಂತಿರುವಂತಹ ಜಾತಿಗಳಿಗೆ ಹೆಚ್ಚಿಗೆ ಕೊಟ್ಟು ನಮ್ಮ ಮನವಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಜಿಲ್ಲಾಡಳಿತ ಭವನದ ಮುಂದೆ ದಲಿತ ಸಮುದಾಯಗಳ ಒಕ್ಕೂಟದಿಂದ ಆಯೋಜಿಸಿದ್ದ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಜಿಲ್ಲಾಧಿಕಾರಿಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ ನಂತರ ಅವರು ಮಾತನಾಡಿದರು. ಒಳ ಮೀಸಲಾತಿಗಾಗಿ ಮಾದಿಗ ಸಮುದಾಯ 40 ವರ್ಷಗಳ ನಿರಂತರವಾದ ಹೋರಾಟವನ್ನು ಮಾಡಿಕೊಂಡು ಬಂದಿದೆ. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ತೀರಾ ಹಿಂದುಳಿದಿದ್ದೇವೆ ಎಂದರು. ನಮಗೆ ಜನಸಂಖ್ಯಾಧಾರಿತವಾಗಿ ಒಳ ಮೀಸಲಾತಿ ಕೊಡಿ ಎಂದು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೂಡ ಒಳ ಮೀಸಲಾತಿ ನೀಡುವಂತೆ ಆದೇಶ ಮಾಡಿದ್ದು, ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿಗೊಳಿಸಲು ಮುಂದಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಬಲಗೈ ಸಮುದಾಯಗಳ ಸಚಿವರುಗಳ ಕೈಗೊಂಬೆಯಾಗಿ ವರ್ತನೆ ಮಾಡುತ್ತಿದೆ. ನಾವು ಯಾರ ಹಕ್ಕನ್ನು ಕಸಿದುಕೊಳ್ಳುತ್ತಿಲ್ಲ, ಯಾರ ಮೀಸಲಾತಿಗೂ ಕೈ ಹಾಕಿಲ್ಲ. ನಮ್ಮ ಹಕ್ಕನ್ನಷ್ಟೇ ನಾವು ಪ್ರತಿಪಾದಿಸುತ್ತಿದ್ದೇವೆ ಎಂದರು. ಆದರೆ ಅಣ್ಣ ತಮ್ಮಂದಿರಂತೆ ಇದ್ದ ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವೆ ಸಚಿವರುಗಳು ವಿಷಬೀಜ ಬಿತ್ತುತ್ತಿದ್ದಾರೆ ಎಂದು ಆರೋಪಿಸಿದ್ದು, ಅವರನ್ನು ಎತ್ತಿ ಕಟ್ಟಿ ಒಳ ಮೀಸಲಾತಿಯ ವಿರುದ್ಧ ನಿಲ್ಲಿಸಿರುವುದು ಸರಿಯಾದ ಕ್ರಮವಲ್ಲವೆಂದು ಹೇಳಿದ್ದಾರೆ. ಕುದಿಸ್ಕೊಂಡು ಒಂದು ತೀರ್ಮಾನ ಮಾಡಿ ನ್ಯಾಯ ಸಂಯುಕ್ತವಾಗಿ ಮಾಡಿ ಸಹಾಯಪಟ್ಟು ಯಾರನ್ನ ಗೌರವ ಮಾಡಿ ಇಷ್ಟು ವರ್ಷಗಳು ನಾವು ಹೋರಾಟ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಸರ್ಕಾರಿ ಕಳ್ಸ್ಕೊಂಡ್ರಲ್ವಾ, ಇವ್ರು ಇಲ್ಲೇ ಇರ್ಬೇಕಾ? ಇದೇ ಶತಮಾನಗಳಿಂದ ದುಡ್ಡಲ್ಲಿ ಹೇಗೆ ಇರ್ಬೇಕಾ? ಇದು ಬೇಡ. ಇವಾಗ ಅದು ನೀವೇನೋ ನಾವು ಹಿಂದುಳಿದ ನಾಯಕರು, ಸಾಮಾಜಿಕ ಅಧಿಕಾರರು, ನಾನು ದೇವರಾಜ ಅಂತ ಹೇಳ್ತೀರಿ. ನಿಮ್ಮಲ್ಲಿ ದಮ್ಮು ತಾಕತ್ತು ಎಲ್ಲ ಇದ್ರೆ ಈ ದಮ್ಮು ತಾಕತ್ತು ಇವತ್ತು ತೋರಿಸಿ ಇದನ್ನು ತೀರ್ಮಾನ ಮಾಡಬೇಕು ಅಂತೇಳಿ ಈ ದಿನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 4 ತಾಲೂಕಲ್ಲಿ ನಡೀತಕ್ಕಂಥ ಈ ಹೋರಾಟದ ಮುಖಾಂತರ ತಮಗೆ ನಾವು ಇದು ಮನವಿಯನ್ನು ಮಾಡ್ತಾ ಇದ್ದೀವಿ. ಇನ್ನು ದಲಿತ ದಂಡೋರ್ ಜಿಲ್ಲಾಧ್ಯಕ್ಷ ಮಾರಪ್ಪ ಮಾತನಾಡಿ, ಶತಮಾನಗಳಿಂದ ಶೋಷಣೆಗೆ ಒಳಗಾಗಿ ಅಸ್ಪೃಶ್ಯತೆಯ ನೋವಿನಲ್ಲಿ ಬೆಂದು ಹೋಗಿದ್ದೇವೆ. ಈಗ ಒಳ ಮೀಸಲಾತಿಗಾಗಿ ವಿರೋಧ ಮಾಡುತ್ತಿರುವವರು ತಮಗೆ ಒಳ ಮೀಸಲಾತಿಗಾಗಿ ಯಾವತ್ತೂ ಬೀದಿಗಿಳಿದಿಲ್ಲ. ಜಾರಿಯಾಗುವ ಸಮಯದಲ್ಲಿ ರೋಸ್ಟರ್ ಬಿಂದುಗಳ ನೆಪ ಹೇಳಿ ನಮ್ಮ ಸಮಾಜದ ವಿರುದ್ಧವಾಗಿ ಮಾತನಾಡುವುದು ಅವರಿಗೆ ಕ್ಷೋಭೆ ತರುವುದಿಲ್ಲ ಎಂದರು. ಪುರಸಭೆ ಮಾಜಿ ಅಧ್ಯಕ್ಷ ಮೂರ್ತಿ ಮಾತನಾಡಿ, ಸಮುದಾಯಗಳ ಮೇಲೆ ಸಮುದಾಯಗಳನ್ನು ಎತ್ತಿಕಟ್ಟುವಂತಹ ಸಚಿವರುಗಳು ಒಳ ಮೀಸಲಾತಿಯಲ್ಲಿನ ಗಂಭೀರತೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ನಾವು ಜನಸಂಖ್ಯಾಧಾರಿತವಾಗಿ ಮೀಸಲಾತಿ ಕೊಡಿ, ಅದನ್ನು ಬಿಟ್ಟು ದಲಿತ ಸಮುದಾಯವನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಬೇಡಿ ಎಂದರು. ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮುದುಗುರ್ಕಿ ವಿ ನಾರಾಯಣಸ್ವಾಮಿ ಮಾತನಾಡಿದರು. ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಅವರು, ಸರ್ಕಾರಕ್ಕೆ ಮನವಿ ಪತ್ರ ರವಾನೆ ಮಾಡುತ್ತೇವೆ, ಅಲ್ಲಿಂದ ಯಾವ ರೀತಿಯ ಸೂಚನೆ ಬರುತ್ತೋ ಅದನ್ನು ಪಾಲಿಸುತ್ತೇವೆ ಎಂದು ಹೇಳಿದರು. ಅರುಂಧತಿ ಸೇವಾ ಸಮಿತಿ, ಮಾತುಂಗ ಮಹರ್ಷಿ ಸೇವಾ ಟ್ರಸ್ಟ್, ಜಾಂಬವ್ ಸೇವಾ ಟ್ರಸ್ಟ್ ಸೇರಿದಂತೆ ಮಾದಿಗ ಸಮುದಾಯಗಳ ಟ್ರಸ್ಟ್ಗಳ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಮುಖಂಡರುಗಳಾದ ಚಂದೇನಹಳ್ಳಿ ಮುನಿಯಪ್ಪ, ಕದಿರಪ್ಪ, ಎಂ ಜಗದೀಶ್, ನರಸಿಂಹಮೂರ್ತಿ, ವೇಣುಗೋಪಾಲ್, ಟಿ ಭರತ್, ವೆಂಕಟೇಶ್, ಸೋಲೂರು ನಾಗರಾಜ್, ಮುನಿರಾಜು, ಭಟ್ರಹಳ್ಳಿ ನಾರಾಯಣಪ್ಪ ಸೇರಿದಂತೆ ಮುಖಂಡರು ಹಾಜರಿದ್ದರು. ಇನ್ನು ದೇವನಹಳ್ಳಿಯ ಜಿಲ್ಲಾಡಳಿತ ಭವನದಲ್ಲಿ ಮುಂಭಾಗದಲ್ಲಿ ಮಾದಿಗ ಸಮುದಾಯಗಳ ಒಕ್ಕೂಟದಿಂದ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟಿಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು.